ಹಾಯ್ ಫ್ರೆಂಡ್ಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ನೋಡಿ ಹೀಗಿದ್ದೀನಿ. ತುಂಬ ದಿವಸ ಆಯ್ತಲ್ವ ಫ್ರೆಂಡ್ಸ್ ನಾನು ಹಾಕಿ ವಿಡಿಯೋಸು. ಒಂದು ವಾರ ಆಯಿತು. ಇತ್ತೀಚೆಗೆ ಸುಮಾರು ಒಂದು ತಿಂಗಳಿಂದ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಏನು ಮಾಡೋದಕ್ಕಾಗಿಲ್ಲ ಮತ್ತು ಯಾರಿಗೂ ಸಪೋರ್ಟು ಮಾಡೋಕ್ಕಾಗಿಲ್ಲ. ಎಲ್ಲರಲ್ಲೂ ಕ್ಷಮೆ ಇರಲಿ. ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಫ್ರೆಂಡ್ಸ್. ಇನ್ನು ಮುಂದೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ನಾನು ಸಹ ವಿಡಿಯೋಸ್ ಹಾಕ್ತೀನಿ. ಇದು ಗೌರಿ ಗಣೇಶ ಹಬ್ಬದ ದಿನದ ವಿಡಿಯೋ. ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ, ನೋಡ್ಬೋದು. ಒಂದೊಂದು ಮನೆ ಇಟ್ಟು ಪೂಜೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಇನ್ನು ಒಂದು 2 ದಿವಸದಲ್ಲಿ ಮತ್ತೆ ನಾನು ಈ ಹೂವೆಲ್ಲ ತೆಗೆದು ಬೇರೆ ಹೂವೆಲ್ಲ ಹಾಕಿ ಪೂಜೆ ಮಾಡಬೇಕಲ್ವ. ಹಂಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ನಾನು ಹುತ್ತಕ್ಕೆ ಸಹ ಹಾಲು ಎರಿಬೇಕು ಮತ್ತು ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಇವಾಗ ಬನ್ನಿ ಹುತ್ತದ ಹತ್ರ ಹೋಗೋಣ. ಆಲ್ರೆಡಿ ಎಲ್ಲ ಹೋಗಿದ್ದಾರೆ, ನಾವು ಸಹ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಇಲ್ಲಿ ಕೆರೆ ಹತ್ರ ಬಂದಿರೋದು ಫ್ರೆಂಡ್ಸ್. ನಾವು ಕೆರೆ ಹತ್ರ ಇರೋದು ಹುತ್ತ. ಇದು ಹೋದ ವರ್ಷ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಉದ್ದವಾಗಿ ಹುತ್ತ. ಅದಕ್ಕೆ ನೋಡಿ ಒಂದು ಹೂವು ಸುತ್ತಿದ್ದಾರೆ. ಅದು ಇಷ್ಟು ದೊಡ್ಡದಾಗಿರಲಿಲ್ಲ ಫ್ರೆಂಡ್ಸ್. ಈ ವರ್ಷ ತುಂಬಾ ದೊಡ್ಡದಾಗಿದೆ. ಅದೇ ಎಲ್ಲರೂ ಮಾತಾಡ್ತಾ ಇದ್ರು, ಇಲ್ಲಿ ಇನ್ನೂ ಸ್ವಲ್ಪ ಅಗಲ ಆಗುತ್ತೆ, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ. ನಮ್ಮ ಯಜಮಾನರು ಸಹ ಹೇಳಿದ್ರು, ಸರಿ ನಾನು ಕ್ಲೀನ್ ಮಾಡ್ತೀನಿ, ಇಲ್ಲೆಲ್ಲ ತುಂಬ ಅಗಲ ಆಗುತ್ತೆ ಇನ್ನೂ ಇದು ಹುತ್ತ ಅಂತ. ಈಗ ಎಲ್ಲರೂ ನಾವು ಪೂಜೆ ಮಾಡಿಕೊಂಡು, ನಮ್ಮ ಹಳ್ಳಿಗಳ ಕಡೆ ಇದೇ ಥರನೇ ಫ್ರೆಂಡ್ಸ್ ಪೂಜೆ ಮಾಡೋದು. ಇಲ್ಲಿ ಕೆರೆ ಪಕ್ಕ ಕೆರೆ ಇದೆ ಪಕ್ಕದಲ್ಲಿ, ಅಲ್ಲಿ ಪೂಜೆ ಮಾಡ್ತಾ ಇರೋದು, ಅಲ್ಲೇ ಇರೋದು ಹುತ್ತ. ನಿಮ್ಮ ಊರಲ್ಲೂ ನಿಮ್ಮ ಮನೆಗಳಲ್ಲೂ ಹಬ್ಬ ಎಲ್ಲ ಮುಗ್ದಿರುತ್ತೆ ಅಲ್ವ ಫ್ರೆಂಡ್ಸ್? ನೀವೆಲ್ಲ ಯಾವ ರೀತಿ ಆಚರಿಸಿದ್ದೀರಾ? ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನನ್ನ ವಿಡಿಯೋಸ್ ನೋಡಿ ನಾನು ಯಾವ ಥರ ಆಚರಿಸ್ತಾ ಇದ್ದೀನಿ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರು ನನ್ನ ವಿಡಿಯೋಸ್ ನೋಡೋರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟು ತಿಳಿಸಿ. ನಿಮ್ಮ ಕಡೆ ಯಾವ ರೀತಿ ಪೂಜೆ ಮಾಡಿದ್ರು ಅಂತ. ನಮ್ಮ ಕಡೆ ಹೇಳಬೇಕು ಅಂತಂದರೆ, ನಾವು ಗೌರಿ ಹಬ್ಬಕ್ಕೆ ನಾಗಪಂಚಮಿಗೆ ಕೆಲವರು ನಾಗಪಂಚಮಿಗೆಲ್ಲ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ನಮ್ಮ ಕಡೆ ಬಂದು ದಸರಾ ಹಬ್ಬಕ್ಕೆ ಅಥವಾ ಈ ಗೌರಿ ಹಬ್ಬಕ್ಕೆ ಮಾಡ್ತಾರೆ. ತುಂಬ ಜನ ಗೌರಿ ಹಬ್ಬಕ್ಕೆ ಮಾಡೋದು, ಇನ್ನು ಕೆಲವರು ದಸರಾ ಹಬ್ಬಕ್ಕೆ ಮಾಡ್ತಾರೆ. ಹುತ್ತಕ್ಕೆ ಮತ್ತು ನಾಗರಕಲ್ಲಿಗೆ, ಮನೆ ದೇವರಿಗೆ, ಕೆಲವೊಂದು ದೇವ್ರುಗಳಿಗೆಲ್ಲ ಪೂಜೆ ಕೊಟ್ಕೊಂಡು ಬರ್ತಾರೆ. ನಾನು ಈ ಫಸ್ಟಿಗೆ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಿ ಹುತ್ತಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ನಾಗರಕಲ್ಲಿಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಮತ್ತು ಲಾಸ್ಟಲ್ಲಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀನಿ. ಆದರೆ ಸಾಧ್ಯ ಆದರೆ ವಿಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಗೌರಿ ಹಬ್ಬ ಅಲ್ವಾ, ತುಂಬ ಜನ ಇರ್ತಾರೆ. ಅಲ್ಲಿ ನಾನು ಫೋನ್ ಇಟ್ಕೊಂಡು ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲ. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಯಾರಾದರೂ ಒಬ್ಬರು ಸಪೋರ್ಟ್ ಇದ್ದು ನಮಗೆ ವಿಡಿಯೋ ಮಾಡೋರಿದ್ದರೆ ಅದೆಲ್ಲ ತೋರಿಸ್ಬೋದಾಗಿತ್ತು. ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಸ್ ಹಾಕೋದು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಇವಾಗ ನಾವು ಇಲ್ಲೆಲ್ಲ ಹುತ್ತದ ಹತ್ರ ಎಲ್ಲ ಹಾಗೆ ಪೂಜೆ ಮಾಡಿಕೊಂಡು ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ತುಂಬ ಖುಷಿಯಾಗಿ ಎಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಲ್ವಾ ಫ್ರೆಂಡ್ಸ್. ಈ ಗೌರಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಅದೊಂದು ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ. ನನಗೆ ಈ ಹಬ್ಬಗಳ ಟೈಮಲ್ಲಿ ಅಂತೂ ನಿದ್ದೆನೇ ಬರೋದಿಲ್ಲ ಫ್ರೆಂಡ್ಸ್. ಅಷ್ಟು ಒಂಥರ ಏನೋ ಅಷ್ಟು ಕುತೂಹಲ ನನಗೆ ಮಾಡಬೇಕು ಅಂತ. ಹಾಗೆ ನಾನು ಅಷ್ಟೇ ತುಂಬ ನಿದ್ದೆ ಕೆಡ್ತೀನಿ. ಇವಾಗ ನಾವು ನೋಡಿ ಹುತ್ತಕ್ಕೆಲ್ಲ ಪೂಜೆ ಆಗಿದ್ದಾಯಿತು. ಎಲ್ಲರೂ ಅಷ್ಟೇ ಒಬ್ಬರು ಕೈಗೆ ಇನ್ನೊಬ್ಬರು ಕೈಗೆ
ಹೂವಾದ ದಾರ ಎಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀರಿ. ನಾನಿವಾಗ ಮನೆಗೆ ಬಂದಾಯಿತು. ಮನೆಗೆ ಬಂದಮೇಲೆ ನಾಗರಕಲ್ಲಿಗೂ ಸಹ ಪೂಜೆ ಮಾಡ್ಕೊಂಬಂದೆ. ಅಲ್ಲಿನ ವೀಡಿಯೋಸ್ ಏನು ಮಾಡೋದಕ್ಕಾಗಿಲ್ಲ. ಈಗ ನಾವು ಮನೆ ದೇವ್ರಿಗೆ ಹೋಗಿ ಮೊಡ್ಲಕ್ಕಿ ತುಂಬಬೇಕು. ನಾವು ಅಂದರೆ ಹೊಸ ಸೀರೆ ತೊಗೊಂಬಂದಿದ್ದೀರಿ. ಹೊಸ ಸೀರೆ ತೊಗೊಂಬಂದು ಮೊಡ್ಲಕ್ಕಿ ತುಂಬ್ತಾರಲ್ವ, ಆ ಥರ ಪೂಜೆ ಕೊಡೋಣ ಅಂತ. ನಾನು ವರ್ಷ ಕೊಡೋದಿಲ್ಲ. ನಾನು ವರ್ಷ ಕೊಡೋದಂತಂದರೆ ನನ್ನ ಮದುವೆ ಆಗಿದ್ದ ವೆಡ್ಡಿಂಗ್ ಡೇಗೆ ನಾನು ಕೊಡ್ತೀನಿ. ಆದರೆ ಈ ವರ್ಷ ಸ್ವಲ್ಪ ಬೇಗ ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಈಗ ಹೇಳಿದ್ನಲ್ಲ ನೋಡಿ, ನಮ್ಮ ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡು ಇವಾಗ ಪೂಜೆ ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ನಾವು ಮನೆಯಲ್ಲಿ ಏನಾದರೂ ಪೂಜೆ ಮಾಡೋದು ಏನಾದರೂ ಇದ್ದರೆ ಅದಕ್ಕೂ ಮುಂಚೆ ನಾವು ಮನೆ ದೇವ್ರಿಗೆ ಪೂಜೆ ಕೊಡಬೇಕಲ್ವ ಫ್ರೆಂಡ್ಸ್, ಅದನ್ನ ಮಾಡಬೇಕು. ಅದಕ್ಕೆ ನಾನು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸರಿ ನಮ್ಮೂರಲ್ಲಿ ತುಂಬ ದೊಡ್ಡ ದೊಡ್ಡ ಗಣೇಶಗಳೆಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಎಷ್ಟು ದೊಡ್ಡ ಗಣೇಶ ಅಂತಂದರೆ ಆ ಗಣೇಶನ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅಷ್ಟು ದೊಡ್ಡ ಗಣೇಶ ಇದೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಈ ವಿಡಿಯೋನಲ್ಲಿ ಆಗೋದಿಲ್ಲ, ಯಾಕೆ ಅಂತಂದರೆ ಈಗ ಆಲ್ರೆಡಿ ತುಂಬ ಲೆಂತ್ ಆಗುತ್ತೆ, ಮತ್ತು ನಾನು ಈಗಲೇ ಅದನ್ನೆಲ್ಲ ವಿಡಿಯೋ ಮಾಡೋದು ಇಲ್ಲ. ನಿಮಗೆ ಆದಷ್ಟು ಅಷ್ಟು ದೊಡ್ಡ ಗಣೇಶನ ನಾನು ನಿಮ್ಮ ಹತ್ರ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಗಣೇಶ ಮಾತ್ರ. ಈಗ ನೋಡಿ ಎಲ್ಲ ತೆಗೆದಿಟ್ಕೊಂಡು ಈಗ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು. ಇವತ್ತು ನಮ್ಮ ಅಕ್ಕ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲರೂ ಬರ್ತಾರೆ ಇವತ್ತು. ಅಷ್ಟರಲ್ಲಿ ನಾನು ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ಬೇಕು. ನೋಡಿ ಮುಗ್ದಿದೆ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದೆ ಫ್ರೆಂಡ್ಸ್ ನಮ್ಮ ಮನೆ ಕುಲದೇವರು ರೇಣುಕಾ ಯಲ್ಲಮ್ಮ ದೇವಿ. ಇಲ್ಲಿ ಕಾವೇರಮ್ಮ ಇದ್ದಾರೆ, ಮತ್ತು ಮಧುರಮ್ಮ ಇದ್ದಾರೆ, ನಂಜಪ್ಪ ಸ್ವಾಮಿ ಇದ್ದಾರೆ, ಮತ್ತು ಯಲ್ಲಮ್ಮ, ಮತ್ತು ಇನ್ನೂ 2 ದೇವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಕಾವೇರಮ್ಮ ಹೇಳಿದ್ನಲ್ವ ಫ್ರೆಂಡ್ಸ್, ಸಪ್ಲಮ್ಮ. ಇದಿಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ. ನೋಡಿ ಅವರ ಮುಖದಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಕಳಕಳಿಯಾಗಿದೆ, ಯಾವ ಥರ ಇದೆ ಅಂತ. ನನಗಂತೂ ದೇವಸ್ಥಾನಕ್ಕೆ ಬಂದರೆ ಇವ್ರನ್ನ ನೋಡ್ತಾ ಮನೆಗೆ ಹೋಗೋದಕ್ಕೆ ಮನಸ್ಸಿರಲ್ಲ, ಅಷ್ಟು ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಹೋದರೆ. ಏನು ತಿಂದೆ? ಏನು ಮಾಡಿದ್ರು ಮನೆಯಲ್ಲಿ? ಕಡುಬು ತಿಂದಮ್ಮ? ಚಾತುರ್ಯ ಕಡುಬು ತಿಂದ? ಹಾಂ ಹಾಂ, ಹೂವು ಕಟ್ಟಬೇಕಾ? ಬಾ ಕಟ್ಟೋಣ, ಬಾಯ್ಲಿ ಬಾ, ಸ್ವಲ್ಪ ಮುದ್ದು ಮಾಡೋಣ, ಬಾ ಮುದ್ದು ಮಾಡೋಣ. ಹಾಯ್ ಹೇಳು, ಹಾಯ್ ಹಾಯ್. ಬಾರೆ ಸುಂದ್ರಿ. ಇವಾಗ ಇನ್ಯಾರು ಫೋನ್ ಮಾಡಿದ್ದು ನಿನಗೆ? ಅವ್ರು ನಾಳೆ ಬರ್ತಾರೆ. ಓಹೋ, ಇದು ನೋಡಮ್ಮ, ಬಂಗಾರಿ ಫೋನ್ ಅಷ್ಟು ನೋಡಬಾರ್ದಮ್ಮ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ದೆ ತಾನೆ. ಪಾಪ ಬರ್ತಾನಿರು. ದೇವ್ರ ಪ್ರಸಾದ ಇಲ್ಲಿದೆ, ತಿಂದಿಲ್ಲ ನೋಡಿ. ದೇವ್ರ ಪ್ರಸಾದ ತಂದಿಟ್ಟಿದ್ದಾರೆ, ತಿಂದಿಲ್ಲ. ತಿಂದ ಪ್ರಸಾದ? ಒಂದು ಸ್ವಿಫ್ಟ್ ಬರಲ್ಲ. ನೋಡ್ತಾ ಇದ್ರೆ ಹೆಂಗೆ ಬರ್ತಾ ಇದೆ.
ನಿದ್ದೆ ಮಾಡ್ತಾ ಅದೇನು ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ತಮ್ಮನ ಹೆಂಡತಿ ಲಕ್ಷ್ಮೀ ಪ್ರಿಯಾ, ಹಾಗೆ ಈಗ ನಮ್ಮ ಅಕ್ಕನೂ ಸಹ ಬಂದಿದ್ದಾಳೆ. ನನ್ನ ತಮ್ಮನ ಹೆಂಡತಿ ಸಂಜೆನೇ ಬಂದರು. ಅವರು ಬಂದಾದಮೇಲೆ ಅವರು ಹೂವು ರಾಶಿ ಇತ್ತಲ್ಲ, ಹೂವು ಕಟ್ಟೋಕ್ಕೆ ಕೂತ್ಕೊಂಡ್ರು. ನಾನು ಅವ್ರು ಬಂದಾಗ ಏನು ಅಷ್ಟು ವಿಡಿಯೋ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ನಲ್ಲ, ಹಂಗಾಗಿ ಸ್ವಲ್ಪ ತಡ ಆಗಿತ್ತು, ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಈಗ ನಮ್ಮ ಅಕ್ಕ ಬಂದಿದ್ದಾಳೆ. ನಮ್ಮ ಅಕ್ಕನಿಗೆ ನಮ್ಮ ಮನೆ ಹತ್ರ ಇರೋದಕ್ಕೆ ತುಂಬ ಖುಷಿ ಅವಳಿಗೆ. ಯಾಕೆಂದರೆ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆಯಂತೆ ನಮ್ಮ ಅಕ್ಕಗೆ ಜಾಗ. ಇಲ್ಲಿನ ವಾತಾವರಣ ಅವಳಿಗೆ ತುಂಬ ಇಷ್ಟ. ಮತ್ತು ಅವಳು ಸಿಟಿನಲ್ಲಿ ಇರೋದು ಫ್ರೆಂಡ್ಸ್ ನಮ್ಮ ಅಕ್ಕ. ಇದು ಹಳ್ಳಿ ಅಲ್ವಾ, ಹಳ್ಳಿಗೆ ಬಂದರೆ ಅವಳಿಗೆ ತುಂಬ ಖುಷಿಯಾಗುತ್ತೆ. ಸಿಲಿಂಡರ್ ಇಲ್ಲಕ್ಕ ಒಂದೇ ಇದ್ದಿದ್ದ ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಹೂವು ಕಟ್ಟೋಕ್ಕೆ ಕೂತ್ಕೊಂಡಿದ್ದಾರೆ. ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಅನ್ನ ರಸ ಮಾಡಿ ಹಪ್ಳ ಮಾಡೋಣ ಅಂತ. ಮತ್ತು ಸ್ವೀಟ್ಸ್ ಎಲ್ಲ ಏನೂ ಮಾಡಿಲ್ಲ, ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಸಜ್ಜಿಗೆ ಮಾಡಿದ್ದೆ ಅಷ್ಟೇ, ದೇವ್ರ ನೈವೇದ್ಯಕ್ಕೆ ಅಂತ. ಇವಾಗ ನಾವು ಅನ್ನ ರಸ, ಮಾಮೂಲಿ ಅನ್ನ ರಸ ಮಾಡಿದ್ದೆ. ಅವರು ಅದನ್ನೇ ಸಾಕು, ಬೇರೆ ಏನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ನನಗೂ ಅಷ್ಟೇ ಸ್ವಲ್ಪ ಹೂವು ಕಟ್ಟೋದು ಜಾಸ್ತಿ ಇತ್ತಲ್ಲ, ಹಂಗಾಗಿ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಅಷ್ಟೇ ಮಾಡಿದ್ದೆ. ಇವಾಗ ಹಪ್ಳ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಇಲ್ಲಿ ಬಂದರೆ ನಮ್ಮದು ಊಟ ಎಲ್ಲ ಮುಗಿಸಿ ಆದಮೇಲೆ ನಾವು ನಮ್ಮ ತಮ್ಮನೂ ಮತ್ತು ನಮ್ಮ ಯಜಮಾನರು ರೂಮಲ್ಲಿ ಒಂದು ಸಜ್ಜೆ ಇದೆಯಲ್ಲ ಫ್ರೆಂಡ್ಸ್, ಆ ಸಜ್ಜೆಗೆ ಸ್ಕ್ರೀನ್ ಬಟ್ಟೆ ಹಾಕೋಕ್ಕೆ ಹೇಳಿದ್ದೆ, ಅವರು ಹಾಕ್ತಾಯಿದ್ದಾರೆ. ಅಲ್ಲಿ ಸಜ್ಜೆ ಮೇಲೆ ಕೆಲವೊಂದು ಐಟಮ್ಸ್ ಇಟ್ಟಿರ್ತೀರಿ, ಅಪರೂಪಕ್ಕೆ ಬಳಸೋವಂಥ ಐಟಮ್ಸು, ಅದೆಲ್ಲ ಕಾಣಿಸ್ಬಾರ್ದು. ಸಡನ್ನಾಗಿ ಯಾರನ್ನ ರೂಮ್ ಬಂದರೆ ಮತ್ತು ಹಾಲಲ್ಲಿ ನಿಂತ್ಕೊಂಡ್ರೂ ಸಹ ಕಾಣಿಸುತ್ತೆ. ಈ ಥರ ತಲೆಮೂಟೆಗಳು ಮತ್ತು ಬೆಡ್ಶೀಟ್ಗಳು, ಚಾಪೆಗಳೆಲ್ಲ ನಾನು ಇದ್ರ ಮೇಲೇ ಇಡೋದು. ಯಾರಾದರೂ ಮನೆಗೆ ಬರ್ತಾರಲ್ವ, ಅವ್ರಿಗೆ ಯೂಸ್ ಆಗೋವಂಥ ಸಾಮಾನುಗಳೆಲ್ಲ ಇದರಲ್ಲಿ ಇಟ್ಟಿರ್ತೀನಿ. ಅದು ಸಡನ್ನಾಗಿ ಕಾಣಿಸ್ಬಾರ್ದು ಅಂತ ಈ ಥರ ಸ್ಕ್ರೀನ್ ಹಾಕಿದ್ದೀನಿ, ನೋಡ್ಬೋದು. ಚೆನ್ನಾಗಿದೆಯಾ ಫ್ರೆಂಡ್ಸ್? ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಮತ್ತು ನಾನು ಒಂದು ವಿಡಿಯೋನಲ್ಲಿ ಈ ಸ್ಕ್ರೀನ್ ಬಟ್ಟೆ ಹಾಕಿದ್ದೆ, ನಾನು ಇದನ್ನ ಸ್ಟಿಚ್ ಮಾಡಿಸೋಕ್ಕೆ ಕೊಡ್ತೀನಿ ಅಂತ. ಅದರಲ್ಲಿ ತುಂಬ ಲೆಂತು ಇತ್ತು ಫ್ರೆಂಡ್ಸ್, ಪೀಸು 2 ಪೀಸ್ ಕೊಟ್ಟಿದೆ. ಆದರೆ ನನಗೆ ತುಂಬ ಮೋಸ ಆಗೋಯ್ತು. ಇದು ನಾನು ಕೊಟ್ಟಷ್ಟು ಪೀಸು ನನಗೆ ವಾಪಸ್ ಬಂದಿಲ್ಲ. ಕೇಳಿದ್ದಕ್ಕೆ ಇದಿಷ್ಟೇ ಇರೋದು, ಇಷ್ಟೇ ಆಗಿದ್ದು ಅಂತ ಹೇಳ್ಬಿಟ್ರು. ತುಂಬ ಬೇಜಾರಾಯಿತು ಆ ಪೀಸು ನೋಡಿ. ನನಗೆ ಎಲ್ಲ ಫುಲ್ಲು
ಆಗುತ್ತೆ ನನಗೆ ಕಿಟಕಿಗಳಿಗೆ ಮತ್ತು ರೂಮ್ಗೆಲ್ಲ ಅಂದ್ಕೊಂಡೆ. ಆದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ. ಅದ್ರ ಬಗ್ಗೆ ಹೇಳೋಕ್ಕೂ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಈಗ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕಿದ್ದಾದಮೇಲೆ ನೋಡ್ಬೋದು ಹೂವೆಲ್ಲ ರಾಶಿ ರಾಶಿ ಹಾಕ್ಕೊಂಡು ಎಲ್ಲರೂ ಕುತ್ಕೊಂಡಿದ್ದಾರೆ. ನನ್ನ ತಮ್ಮನೂ ಸಹ ಕಟ್ತಾ ಇದ್ದಾರೆ ಹೂವು, ನಮ್ಮ ಯಜಮಾನ್ರು ಎಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ.